ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ, 2 ದಿವಸದ ಹಿಂದೆ ಒಂದು ಸುದ್ದಿ ಮಾಡಿದ್ದೆ ನಾನು. ಅಮೇಠಿ ಮತ್ತು ರಾಯ್ಬರೇಲಿ. ಅಮೇಠಿ ರಾಯ್ಬರೇಲಿ ಎರಡೂ ಕಾಂಗ್ರೆಸ್ಸಿನ ಕಪಿಮುಷ್ಟಿಯೊಳಗಿದ್ದು. ಅಂದ್ರೆ ಅಮೇಠಿ ಒಳಗೆ ರಾಹುಲ್ ಗಾಂಧಿಯವರು ಸ್ಪರ್ಧಿಸಿದ್ರೆ, ರಾಯ್ಬರೇಲಿ ಒಳಗೆ ಅವ್ರ ತಾಯಿ ಸೋನಿಯಾ ಗಾಂಧಿಯವರು ಸ್ಪರ್ಧಿಸ್ತಿದ್ರು. ಈ ಸಾರಿ ಸೋನಿಯಾ ಗಾಂಧಿಯವರು ರಾಜ್ಯಸಭೆಗೆ ಅವರು ಹೋಗಿದ್ದಕ್ಕೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ ಅಂತಂದಾರೆ. ವಯೋಸಹಜದಿಂದ ಅವರು ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಅದೇನು ತಪ್ಪೇನಿಲ್ಲ. ಆದರೆ ಅಮೇಠಿಯಿಂದ ರೆಗ್ಯುಲರಾಗಿ ಏನು ರಾಹುಲ್ ಗಾಂಧಿಯವರು ಸ್ಪರ್ಧಿಸ್ತಿದ್ರಲ್ಲ, ಅವರು ಹೋದ ಸಾರಿ ಕೇರಳದ ವಯನಾಡದಿಂದ ನಿಂತು ಗೆದ್ದಾರ. ಅಂದ್ರೆ ಅಮೇಠಿ ಮತ್ತು ವಯನಾಡು ಎರಡು ಕಡೆ ಸ್ಪರ್ಧಿಸಿದ್ರು 2019 ಹ್ಯಾಸ್ ಯೂಶುವಲ್. ಅಮೇಠಿ ಒಳಗೆ ಅವರು ಎದುರಾಳಿ ಏನು ಸ್ಪರ್ಧಿ ಇದ್ರಲ್ಲ ಸ್ಮೃತಿ ಇರಾನಿ, ಅವ್ರ ವಿರುದ್ಧ ರಾಹುಲ್ ಗಾಂಧಿಯವರು ಸೋತರು. ವಯನಾಡೊಳಗೆ ಅವ್ರು ಗೆದ್ದರು. ಈ ಸಾರಿ ಅವರು ವಯನಾಡೊಳಗೆ ಹ್ಯಾಸ್ ಯೂಶುವಲ್ ಸ್ಪರ್ಧೆ ಮಾಡ್ಯಾರಲ್ಲ, ಅಲ್ಲಿ ಅಲ್ಪಸಂಖ್ಯಾತರ ಓಟ್ ಜಾಸ್ತಿ ಅದಾವು, ನಮಗೆ ಸಪೋರ್ಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅವರು ವಯನಾಡೊಳಗೆ ಏನು ಸ್ಪರ್ಧೆ ಮಾಡ್ಯಾರಲ್ಲ, ಆದ್ರೆ ಅವರು ಒಂದು ಗುಟ್ಟು ಬಿಟ್ಟು ಕೊಟ್ಟಿದ್ದಿಲ್ಲ ಅಲ್ಲಿ. ಅಂದರೆ ಇದೊಂದು ಕ್ಷೇತ್ರದೊಳಗೆ ಸ್ಪರ್ಧಿಸಬಹುದು ಅನ್ನೋದನ್ನು ಸ್ವಲ್ಪ ಗುಟ್ಟಾಗಿ ಇಟ್ಟಿದ್ರು. ಅದನ್ನು ಈಗ ನಿನ್ನೆ ರಟ್ಟಾಗೈತೆ. ಅಂದ್ರೆ ಅಮೇಠಿ ಬದಲು ರಾಯ್ಬರೇಲಿಯಿಂದ 2ನೇ ಕ್ಷೇತ್ರ ಆಗಿ ಅವರು ಸೆಲೆಕ್ಟ್ ಮಾಡ್ಕೊಂಡಾರ. ಯಾಕೆ ಅಮೇಠಿ ಒಳಗೆ ಅವರು ಸ್ಪರ್ಧಿಸಲಿಲ್ಲ ಅನ್ನೋದು ಇಲ್ಲೇ ಸ್ವಲ್ಪ ಯಕ್ಷ ಪ್ರಶ್ನೆ ಕೊಡಾಕತ್ತೈತಿ. ಜೊತೆಗೆ ರಾಯ್ಬರೇಲಿಗೆ ಯಾಕೆ ಬಂದರು ಅವರು? ಬಹುಶಃ ಒಂದು ತಾಯಿಯ ಕ್ಷೇತ್ರ, ಅದನ್ನು ಬಿಟ್ಟು ಕೊಡಬಾರ್ದು ಅನ್ನೋದೇನಾದರೂ ಇರಬಹುದು. ಬಹುಶಃ ಸೆಂಟಿಮೆಂಟ್ ಇರ್ಬೋದು, ಅಥವಾ ತಾಯಿ ಸ್ಪರ್ಧೆ ಮಾಡೋ ಕ್ಷೇತ್ರ, ತನ್ನ ತಾಯಿಗೆ ಕೈ ಹಿಡಿದಿರೋ ಮತದಾರರು ನನಗೂ ಹಿಡಿಬಹುದು ಅನ್ನೋ ಒಂದು ದೃಷ್ಟಿಕೋನದಿಂದ ಅವರು ರಾಯ್ಬರೇಲಿಯಿಂದ ಸ್ಪರ್ಧಿಸಿರ್ಬೋದು. ಆದರೆ 2 ಕ್ಷೇತ್ರ ಅವರು ಮತ್ತೆ ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡಾರ ಅಂತಂದ್ರೆ, ಯಾಕೋ ಅವ್ರ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಅನುಮಾನ, ಡೌಟ್ ಐತೋ ಏನೋ ಅನ್ನೋ ಪ್ರಶ್ನೆ ಇಲ್ಲೇ ಸಹಜವಾಗಿ ಕಾಡುತ್ತೆ. ಈ ಹಿಂದೆ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧಿಸ್ತಾರ ಅನ್ನೋ ಒಂದು ರೂಮರ್ ಎದ್ದಿತ್ತು. ಅಂದ್ರೆ ಅದಕ್ಕಿಂತ ಬಿಫೋರು ಅವ್ರ ಹಸ್ಬೆಂಡ್ ಅದರಲ್ಲ ವಾಡ್ರಾ ಅವರು ಸ್ಪರ್ಧಿಸೋ ಹಿಂಗಿತ ವ್ಯಕ್ತಪಡಿಸಿದ್ರು. ಆದ್ರೆ ಇಲ್ಲೇ ಇಬ್ಬರು ಸ್ಪರ್ಧಿಸ್ತಾ ಇಲ್ಲ. ವಾಡ್ರಾ ಅವರು ಸ್ಪರ್ಧಿಸ್ತಾ ಇಲ್ಲ, ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧಿಸ್ತಿಲ್ಲ. ಇಬ್ಬರ ನಡುವೆ ಮೂರನೇದವರಿಗೆ ಲಾಭ ಅಂತೇಳಿ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿ ಕ್ಷೇತ್ರಕ್ಕೆ ಬಂದಾರ. ಇನ್ನು ಅಮೇಠಿನ ಅವರು ಬಿಟ್ಟು ಕೊಟ್ಟಾರ. ಇದು ಯಾವ ರೀತಿ ಮತದಾರರ ಮೇಲೆ ಪರಿಣಾಮ ಬೀಳುತ್ತೆ, ಇದರದೊಂದು ಕೆಮಿಸ್ಟ್ರಿ ಏನು ಅನ್ನೋದನ್ನು ಮುಂದೆ ಗೊತ್ತಾಗುತ್ತೆ ಅನ್ನೋದನ್ನು ಹೇಳ್ತಾ ಈ ಒಂದು ಸುದ್ದಿ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇಂಥ ಸುದ್ದಿ ತೊಗೊಂಬರ್ತೀನಿ. ಅಲ್ಲಿವರೆಗೂ